ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಜೀವರಸಾಯನಶಾಸ್ತ್ರ ಒಂದು ಸಣ್ಣ ಔದ್ಯೋಗಿಕ ರಸಾಯನಶಾಸ್ತ್ರ 4 ಸಣ್ಣ ಪದಕಗಳು, ರಸಾಯನಶಾಸ್ತ್ರ 2 ಸಣ್ಣ ಪದಕ. इंडिया और वोकल फॉर लोकल के लक्ष्य को प्राप्त करने में आप अपना योगदान दें और देश को विकसित राष्ट्र बनाने का प्रयास करें. बजाय अवसरों के सृजनकर्ता बने. स्टार्टअप, संस्कृति, नवाचार और उद्यमिता के माध्यम से आप अपने लिए और समाज के लिए भी नई संभावनाएं उत्पन्न करने का प्रयास करें. मैं वाइस चांसलर एवं उनकी टीम को बधाई देता हूं. निश्चित ही आपके मार्गदर्शन में यह विश्वविद्यालय प्रगति की ओर अग्रसर होगा. अंत में मैं एक बार फिर सभी विद्यार्थियों को उनकी उपलब्धि के लिए बधाई देता हूं और उनके उज्जवल भविष्य की कामना करता हूं. आप सभी अपने जीवन में सफलता की नई ऊंचाइयों को प्राप्त करें और देश को विकसित राष्ट्र बनाने में अपना योगदान दें. ಸ್ಥಾಪನೆಗೊಂಡಿರ್ತಕ್ಕಂಥ ಪ್ರತಿಯೊಂದು ವಿಶ್ವವಿದ್ಯಾಲಯ ಇತ್ತೀಚೆಗೆ ದೊಡ್ಡ ಸಂಖ್ಯೆಯಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಮೂಲ ವಿಶ್ವವಿದ್ಯಾಲಯಗಳ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಮತ್ತು ಶೈಕ್ಷಣಿಕ ಪ್ರಗತಿಗೆ ಎಲ್ಲೋ ಒಂದು ಕಡೆ ಒಂದು ರೀತಿಯಾದಂಥ ಅಡ್ಡಿ ಅಥವಾ ಒಂದು ರೀತಿ ಹಿನ್ನಡೆ ಆಗ್ತಕ್ಕಂಥ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಭಾಳಷ್ಟು ಶೈಕ್ಷಣಿಕ ಪ್ರಗತಿಯನ್ನು ನಾವು ಕಾಣ್ತಾ ಇದ್ದೇವೆ. ಅಂತ ನಾನು ಬಯೋಟೆಕ್ನಾಲಜಿ MSc ಕಂಪ್ಲೀಟ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಮಾಡಿರೋದ್ರ ಪ್ರತಿಫಲವಾಗಿ ನನಗೆ ಇವತ್ತು 6 ಗೋಲ್ಡ್ ಮೆಡಲ್ ಸಿಕ್ಕಿದೆ. ನನಗೆ ಒಂದೇ ಒಂದು ಡ್ರೀಮ್ ಇತ್ತು, ನನ್ನ ಅಪ್ಪ ಅಮ್ಮನ ನಾನು ಪ್ರೌಡ್ ಫೀಲ್ ಮಾಡಿಸ್ಬೇಕು ಅಂತ. ಸೊ 10th ಸ್ಟ್ಯಾಂಡರ್ಡಿಂದಲೂ ನಾನು ಯಾವಾಗಲೂ ಹಿಂಗೆ ಸ್ಕೋರಿಂಗ್ ಸ್ಟೂಡೆಂಟೇ. ಬಟ್ MScಲಿ ಸ್ಕೋರ್ ಮಾಡೋದು ಇಟ್ಸ್ ಅ ವೆರಿ ಹ್ಯೂಜ್ ಜಾಬ್ ಅಂತ ಗೊತ್ತು. ಸೊ ಅದು ಗವರ್ನರಿಂದ ಒಂದು ಮೆಡಲ್ನ ತೊಗೊಳೋದು ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಅಂತ. ನಾನು MSc ಬಾಟ್ನಿ ಡಿಪಾರ್ಟ್ಮೆಂಟಲ್ಲಿ 4 ಗೋಲ್ಡ್ ಮೆಡಲ್ ಸಿಕ್ಕಿದೆ. ನಂದು ಊರು ಬಿಲ್ಲೇಶ್ವರ, ಹುಂಚ ಗ್ರಾಮ, ಹೊಸನಗರ ತಾಲೂಕು ಅಂತೇಳಿ. ಅಪ್ಪ ಅಮ್ಮನಿಂದನೇ ಈ ಒಂದು ಮೆಡಲ್ ಸಿಗೋಕ್ಕೆ ಸಾಧ್ಯ. ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ಬಂದಿದ್ದಾರೆ ಕೂಡ ಇವತ್ತು. ಅವ್ರಿಗೆ ತುಂಬ ಖುಷಿಯಾಗಿದೆ. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟು. ನೆಕ್ಸ್ಟ್ ನನ್ನದು ಡಿಪಾರ್ಟ್ಮೆಂಟ್ ಎಲ್ಲ ಫ್ಯಾಕಲ್ಟಿ ಮೆಂಬರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಚ್ಚು ಬೆಳಿಬೇಕು, ಅದಕ್ಕೆ ಹೆಚ್ಚೆಚ್ಚು ಪ್ರೋತ್ಸಾಹ ಸಿಗಬೇಕು. ಹಾಗಾಗಿ ಸರ್ಕಾರವಾಗಲಿ ಎಲ್ಲ ಸಂಘ ಸಂಸ್ಥೆಗಳಾಗಲಿ ಎಲ್ಲವೂ ಸಂಸ್ಕೃತದ ಬೆಳವಣಿಗೆಗೆ ಹೆಚ್ಚು ಪ್ರೋತ್ಸಾಹ ನೀಡಬೇಕು, ಅವಕಾಶಗಳನ್ನು ನೀಡಬೇಕು ಅಂತ ಈ ಸಮಯದಲ್ಲಿ ಹೇಳ್ತೀನಿ. ನನ್ನ ಈ ಸಾಧನೆಗೆ ಪ್ರೇರಣೆ ಕೊಟ್ಟಂಥ ನನ್ನ ತಂದೆ ತಾಯಿಗಳಿಗೆ, ನನ್ನ ಕುಟುಂಬದ ಎಲ್ಲ ಸದಸ್ಯರಿಗೂ, ಮುಖ್ಯವಾಗಿ ನನ್ನ ಯಜಮಾನರಿಗೆ ಪ್ರೋತ್ಸಾಹ ಕೊಟ್ಟ, ಸಹಕಾರ ನೀಡಿದ ನನ್ನ ಮಕ್ಕಳಿಗೆ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ನೆನಪು ಮಾಡಿಕೊಂಡು ವಿಶ್ವವಿದ್ಯಾಲಯಕ್ಕೆ ನನಗೆ ಗೌರವ ಹೋಗಬೇಕು, ಭಾಳ ಸಂತೋಷದ ವಿಷಯ ಇದು. ಈ ಸಂತೋಷ ಬರೀ ನನ್ನದು ಮಾತ್ರ ಅಲ್ಲ, ನಾನು ಕೆಲಸ ಮಾಡ್ತಾ ಇರುವ ನೀನಾಸಂ ಅಕ್ಷರ ಪ್ರಕಾಶನ ಸಂಸ್ಥೆಗಳದ್ದು ಮತ್ತು ನಮ್ಮ ಊರಿನ ಸುತ್ತಮುತ್ತ ಈ ಊರಿನ ಎಲ್ಲ ಜನಗಳದ್ದು ಕೂಡ ಅಂತ ನನಗೆ ಅನ್ನಿಸ್ತದೆ. ಹಾಗಾಗಿ ನನ್ನ ಏನು ಸಣ್ಣ ಪುಟ್ಟ ಸಾಧನೆ ಇದ್ದರೂ ಕೂಡ ಅದು ಈ ಊರಿನ ಒಟ್ಟು ಒಂದು ಸಮುದಾಯದ ಸಾಧನೆ ಅಂತ ನಾನು ತಿಳ್ಕೊಂಡಿದ್ದೀನಿ. जो मुख्य मुद्दा है वो है प्रत्यावर्तन का, मतलब कि रिपैट्रिएशन का, उन लोगों का जो अवैध लोग हमारे देश में रह रहे हैं, बांग्लादेश के जो लोग अवैध ढंग से हमारे यहाँ रह रहे हैं. इसमें हमको बांग्लादेश की सहयोग चाहिए ताकि वो उनको रिपैट्रिएट किया जाए अपने देश. पिछले कुछ सालों 2860 से ऊपर ऐसे मसले हैं जिसमें हम लोगों ने राष्ट्रीय सत्यापन के लिए बांग्लादेश को
खबर किया है और ये सभी मामले उनके यहाँ लंबित हैं। कई एक सारे मामलों में ये 5 साल से ज़्यादा लंबित है। हमारा जैसे कि जानते हैं कि हमारा ये नीति है, ये पॉलिसी है कि जो भी विदेशी नागरिक हमारे यहाँ अवैध रूप से रह रहा है वो उनको अपने देश जाना पड़ेगा जब उनकी नेशनलिटी वेरिफिकेशन, उनका राष्ट्रीयता का सत्यापन हो जाता है। और हमारा ये अपेक्षा है बांग्लादेश से और उनकी सरकार से कि जो नेशनलिटी वेरिफिकेशन यानी राष्ट्रीयता सत्यापन का जो हमने मांग उनको भेजा है उसको वो जल्द से जल्द पूरा करेंगे ताकि जो भी अवैध रूप से बांग्लादेश के लोग हमारे यहाँ रह रहे हैं उनका रिपैट्रिएशन हो सके एक बड़े सुचारू रूप से। Historic and distinguished guests, dignitaries, esteemed members. We didn't say the state makes us one nation. We said the land makes us one nation. Our land, which was well protected and provided everything for those who live in that land, gave us peace, gave us prosperity, gave us an environment wherein we did not require to fight among ourselves or fight with others. Because in those days, our borders were impenetrable. Tall mountains on all sides and deep seas on all sides. So nobody came from outside. So we didn't have to quarrel with our neighbors. And inside there was plenty for everyone. So in spite of our languages, in spite of our provinces, in spite of our different manners of conducting our life, ನಾಗದ್ವೇಷಗಳನ್ನು ಬದಿಗಿರಿಸಿ ಸ್ನೇಹ, ಸೌಹಾರ್ದತೆ, ಪ್ರೀತಿ, ವಿಶ್ವಾಸ ಅವುಗಳನ್ನು ಅಂತರಂಗದಲ್ಲಿ ನೆಲೆಗೊಂಡಾಗ ಅದು ಸಹಜವಾಗಿ ಪ್ರೀತಿಯ ಬಗ್ಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರೀತಿ ಕರುಣ, ಸ್ನೇಹ ಕರುಣೆ ಇವೇ ನಮ್ಮ ಯುವಕರು ನಮ್ಮನೆ ಇಲ್ಲಿ ಹುಟ್ಟಿಸಿರಿ ಅಂತಕ್ಕಂಥ ಅನುನೋಡಿಯನ್ನು ರೂಪಿಸಿಕೊಂಡರೆ ಹಾಗೆ ಮನುಷ್ಯನ ಅಂತರಂಗ ಬದಲಾದರೆ ದೇವರ ಸಾಕ್ಷಾತ್ಕಾರವನ್ನು ಪಡೆಯಲಿಕ್ಕೆ ಸಾಧ್ಯ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.